ವಿಮಾನ ದುರಂತದಲ್ಲಿ ಮಡಿದವರ ಒಬ್ಬೊಬ್ಬರ ಕಥೆಯೂ ಕೂಡ ಕರುಣಾಜನಕವಾಗಿದೆ. ವಿಮಾನ ದುರಂತದಲ್ಲಿ ಪತಿ ಪತ್ನಿ ಸಾವನ್ನಪ್ಪಿದ್ದಾರೆ. ಗುಜರಾತ್ನ ಗಾಂಧಿನಗರದ ಕಲ್ಯಾಣಿ ಮತ್ತು ಗೌರವ್ ದಂಪತಿ ಕೊನೆಯುಸಿರನ್ನು ಎಳೆದಿದ್ದಾರೆ. ಪತ್ನಿ ಕಲ್ಯಾಣಿ ಜೊತೆಗೆ ಲಂಡನ್ಗೆ ಗೌರವ್ ಅವರು ಹೊರಟಿದ್ರು. 16 ವರ್ಷದ ಪುತ್ರಿ 14 ವರ್ಷದ ಪುತ್ರ ಈಗ ಅನಾಥವಾಗಿದ್ದಾರೆ. ತಂದೆ ತಾಯಿಯನ್ನ ಕಳ್ಕೊಂಡು ಇಬ್ಬರು ಕೂಡ ಪ್ರಯಾಣವನ್ನ ಬೆಳೆಸಿದ್ರು. ಮಕ್ಕಳನ್ನ ಮನೆಯಲ್ಲೇ ಬಿಟ್ಟಿದ್ರು. ಗುಜರಾತ್ನ ಗಾಂಧಿನಗರದ ಮೂಲ ಇವರದ್ದು. ಕಲ್ಯಾಣಿ ಮತ್ತು ಗೌರವ್ ಅವರ ಭಾವಚಿತ್ರ ನೀವು ನೋಡ್ತಾ ಇದ್ರಿ. ಇವರಿಗೆ 14 ಮತ್ತು 16 ವರ್ಷದ ಮಕ್ಕಳಿದ್ದಾರೆ. ಆ ಇಬ್ಬರು ಮಕ್ಕಳನ್ನ ಬಿಟ್ಟು ಅವರು ಪ್ರಯಾಣವನ್ನ ನಡೆಸಿದ್ರು. ಮಕ್ಕಳೇ ಹೇಗೋ ಸೇಫ್ ಆದ್ರು. ಆದರೆ ಆ ಮಕ್ಕಳಿಗೀಗ ಅನಾಥ ಭಾವ, ತಂದೆ ತಾಯಿ ಇಲ್ಲ, ತಂದೆ ತಾಯಿಯನ್ನ ಕಳ್ಕೊಂಡಿದ್ದಾರೆ. ಬಹಳಷ್ಟು ನೋವಿನ ವಿಚಾರ ಇದು. ಅವರು ಲಂಡನ್ಗೆ ಪ್ರವಾಸಕ್ಕಾಗಿ ಹೊರಟಿದ್ದ ಹಾಗೆ ಕಾಣಿಸ್ತಾ ಇದೆ. ಸದ್ಯ ಆ ಕುಟುಂಬಕ್ಕೆ ಇನ್ನಿಲ್ಲದಂತಹ ನೋವು ಕೊರಗು ಬಾಧಿಸ್ತಾ ಇದೆ. ಆ ಪುಟ್ಟ ಪುಟ್ಟ ಮಕ್ಕಳಿಗೆ ಏನು ಹೇಳ್ತಾರೆ ಪೋಷಕರು, ಅವರ ಅಜ್ಜ ಅಜ್ಜಿ ಅಥವಾ ಯಾರು ಅವರ ಕುಟುಂಬಸ್ಥರು? ಹಿಂಗೆ ಹೋಗಿ ಹಿಂಗೆ ಬರ್ತಾರೆ ಅಂತ ಸಾಮಾನ್ಯವಾಗಿ ಟ್ರಾವೆಲ್ ಮಾಡ್ತಾರೆ ಅಂದರೆ ಮಕ್ಕಳು ಹಠ ಮಾಡ್ತಾರೆ, ನಾವು ಬರ್ತೀವಿ, ನಮ್ಮನ್ನು ಕರ್ಕೊಂಡು ಹೋಗಿ ಅಂತ. ಅವ್ರನ್ನ ಹೇಗೋ ಸಂತೈಸಿ ಹೋಗಿರ್ತಾರೆ. ಬೇಗ ಬಂದ್ಬಿಡ್ತೀನಿ, ನೀನು ಕರ್ಕೊಂಡು ಹೋಗ್ತೀನಿ, ಏನೇನೋ ಒಂದು ಕಥೆನ ಕಟ್ಟಿರ್ತಾರೆ ಮಕ್ಕಳಿಗೆ ಸಮಾಧಾನ ಪಡಿಸೋಕ್ಕೆ. ಹಿಂಗೆ ಹೋದವ್ರು ವಾಪಸ್ಸೇ ಬರಲ್ಲ ಅಂತಂದರೆ ಹೇಗಾಗಬೇಡ ಆ ಮಕ್ಕಳ ಕಥೆ. ಕಲ್ಯಾಣಿ ಮತ್ತು ಗೌರವ್ ಲಂಡನ್ಗೆ ಹೋಗಬೇಕು ಅಂತ ನಿರ್ಧರಿಸಿ ನಿನ್ನೆ ಅವರು ಪ್ರಯಾಣವನ್ನು ಆರಂಭಿಸಿದ್ರಷ್ಟೇ. ಆರಂಭಕ್ಕೂ ಮುನ್ನವೇ ಎಲ್ಲವೂ ಕೂಡ ಮುಗಿದಿದೆ. ಒಂದೇ ಕುಟುಂಬದ 5 ದುರಂತ ಅಂತ್ಯವನ್ನು ಕಂಡಿದ್ದಾರೆ. ಲಂಡನ್ನಲ್ಲಿ ಭವಿಷ್ಯದ ಕನಸನ್ನ ಕಟ್ಕೊಂಡಿದ್ದಂತಹ ಕುಟುಂಬ ಇದು. ಡಾಕ್ಟರ್ ಕುಟುಂಬ. ಪತಿ ಪತ್ನಿ 3 ಮುದ್ದಾದ ಮಕ್ಕಳ ದಾರುಣ ಅಂತ್ಯ ಆಗಿದೆ. ಪ್ರತೀಕ್ ಜೋಶಿ 6 ವರ್ಷಗಳಿಂದ ಲಂಡನ್ನಲ್ಲಿ ನೆಲೆಸಿದ್ರು, ಅಲ್ಲಿ ಉದ್ಯೋಗವನ್ನ ಕಂಡುಕೊಂಡಿದ್ರು. ಲಂಡನ್ನಲ್ಲಿ ಸಾಫ್ಟ್ವೇರ್ ವೃತ್ತಿಯಲ್ಲಿದ್ದಂತಹ ಪ್ರತೀಕ್ ಜೋಶಿ ಮತ್ತು ಉದಯಪುರದ ಪ್ರಸಿದ್ಧ ವೈದ್ಯ ಆಗಿದ್ದಂತಹ ಡಾಕ್ಟರ್ ಕೋನಿ ವ್ಯಾಸ್ ಇಲ್ಲಿ ತಮ್ಮ ಉದ್ಯೋಗಕ್ಕೆ ಕೆಲ ದಿನಗಳ ಹಿಂದಷ್ಟೇ ರಿಸೈನ್ ಮಾಡಿದ್ರು. ಅಲ್ಲಿಯೇ ಲಂಡನ್ನಲ್ಲೇ ಹೋಗಿ ತಮ್ಮ ಜಾಬನ್ನು ಕಂಡ್ಕೋಬೇಕು ಅಂತ ನಿರ್ಧರಿಸಿದ್ರು. ಜೊತೆಗೆ ತಮ್ಮ ಮಕ್ಕಳ ಎಜುಕೇಷನ್ ಭವಿಷ್ಯದ ದೃಷ್ಟಿಯಿಂದ ಉತ್ತಮ ಅನ್ನುವಂತಹ ನಿರ್ಧಾರಕ್ಕೆ ಅವರು ಬಂದಿದ್ರು. ಹಾಗಾಗಿ ಪ್ರತೀಕ್ ತಮ್ಮ ಪತ್ನಿ ಮತ್ತು 3 ಮಕ್ಕಳನ್ನು ಕರ್ಕೊಂಡು ಹೋಗೋದಕ್ಕೆ ಬಂದಿದ್ರು. ಅದರಂತೆ ವಾಪಸ್ ಹೋಗ್ತಾ ಇದ್ದಂಥ ಹೊತ್ತು ಇಬ್ಬರು ಆ ಮಕ್ಕಳೇನಿದ್ದಾರೆ ಅವಳಿ ಜೋಡಿ ಮಕ್ಕಳದು ಮತ್ತು ಮತ್ತೊಂದು ಮಗು, ಒಟ್ಟು 5 ಸಾವನ್ನಪ್ಪಿದ್ದಾರೆ. ಪ್ರತೀಕ್ ಜೋಶಿ ಲಂಡನ್ಗೆ ತೆರಳಿ ತಮ್ಮ ಜೀವನವನ್ನು ಕಟ್ಕೋಬೇಕು ಅಂತ ಭಾಳ ದೊಡ್ಡದಾದ ಕನಸು ಕಂಡಿದ್ರು. ಇತ್ತ ಅವರ ಸಹಪಾಠಿಗಳು ಕೂಡ ಅಂದರೆ 25 ವರ್ಷದ ಏನೋ ಒಂದು ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಅಲ್ಯೂಮಿನಿಯನ್ನ ಸೇರಿಸಿ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗಬೇಕು ಅಂತ ಅವ್ರ ಜೊತೆ ಕನೆಕ್ಷನ್ಲಿದ್ದರು. ಅಷ್ಟೊಂದರಲ್ಲಿ ಈ ಥರ ವಿಮಾನ ದುರಂತ ಭಾಳಷ್ಟು ವಿಷಾದನೀಯ ಸಂಗತಿ. ಈ ವಿಚಾರವಾಗಿ ಮಾತಾಡೋಕ್ಕೆ ಅವರ ಸಹಪಾಠಿಗಳು ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ ಅವರು ಬನ್ನಿ ಮಾತಾಡ್ಸೋಣ ಅವ್ರನ್ನ. ಸರ್, ಯಾವ ಥರ ಇದ್ರು ಅವರು, ಹೇಗೆ ಅವರು? ಡಾಕ್ಟರ್ ಪ್ರತೀಕ್ ಜೋಶಿ ನಮ್ಮ ಜೊತೆ 2000 ಇಂದ 2005ವರೆಗೂ ಇದ್ದರು. ಅವರು ನಮ್ಮ MBBS ಕ್ಲಾಸ್ಮೇಟ್ ಅವರು. ಸೊ ಅವರು ಬೇಸಿಕಲಿ ರಾಜಸ್ಥಾನಿಂದ ಇದ್ದರು. ಸೊ ಬಟ್ ನಮ್ಮ ಜೊತೆ ಎಲ್ಲ ತುಂಬ ಕ್ಲೋಸ್ ಆಗಿದ್ದರು, ಎಲ್ಲ ಚೆನ್ನಾಗಿ ಮಾತಾಡ್ತಾಯಿದ್ರು. ಯಾರ ಜೊತೆನೂ ಒಂದ್ಸಲಿನೂ ಜಗಳ ಆಡಿರಲಿಲ್ಲ. ಹಿಂಗೆ ಏನೋ ಬ್ಲ್ಯಾಕ್ ಮಾರ್ಕ್ ಅನ್ನೋದಿರಲಿಲ್ಲ. ಹಿ ವಾಸ್ ಅ ವೆರಿ ಬ್ರೈಟ್ ಸ್ಟೂಡೆಂಟ್. MBBS ಥ್ರೂಔಟ್ MBBS ಹಿ ವಾಸ್ ಅ ವೆರಿ ಬ್ರೈಟ್ ಸ್ಟೂಡೆಂಟ್. ಆಮೇಲೆ MBBS ಮಾಡಬೇಕಾದ್ರೂ ನಮ್ಮ ಜೊತೆ ಎಲ್ಲ ಒಳ್ಳೆ ರಿಲೇಷನ್ ಇಟ್ಕೊಂಡಿದ್ರು. ಆಮೇಲೆ ಕೋಲಾರ್ಗೆ ಹೋಗಿ ಕೋಲಾರಲ್ಲಿ MD ರೇಡಿಯಾಲಜಿ ಮಾಡಿದರು. ರೇಡಿಯಾಲಜಿ ಆದಮೇಲೆ ಮತ್ತೆ ತಮ್ಮ ಊರು ರಾಜಸ್ಥಾನ್ಗೆ ಹೋಗಿ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಹೇಗೆ ಕನೆಕ್ಷನ್ದಲ್ಲಿದ್ದರು? ಯಾವ ಥರ? ನಮ್ಮದು ವಾಟ್ಸಪ್ ಗ್ರೂಪ್ ಇದೆ ಸರ್, ಫೇಸ್ಬುಕ್ಕಲ್ಲಿ ಕನೆಕ್ಟೆಡ್ ಇದ್ದೀವಿ. ವಾಟ್ಸಪ್ ಗ್ರೂಪ್ ಇದೆ. ಸೊ ಏನೇ ಇದ್ದರೂ ನಮಗೆ ಮೆಸೇಜ್ ಮಾಡ್ತಾಯಿದ್ರು. ಸೊ ವಾಟ್ಸಪ್ ಒಳಗೆ ಅವರು ಏನೋ ಫ್ಯಾಮ್ಲಿಯಲ್ಲಿ ಏನೇ ಇವೆಂಟ್ ಆಯಿತು ಅಥವಾ ಏನಾರು ಅಚೀವ್ ಮಾಡಿದರೆ ಅದನ್ನು ವಾಟ್ಸಪ್ಪಲ್ಲಿ ಹಾಕ್ತಿದ್ರು. ನಾವೆಲ್ಲ ಕಂಟಿನ್ಯೂಸ್ ಆಗಿ ಕಾಂಟ್ಯಾಕ್ಟಲ್ಲಿದ್ವಿ. ಅವರು ಲಂಡನ್ಗೆ ಹೋಗಿದ್ದು 2021ನಲ್ಲಿ 4 ಇಯರ್ಸ್ ಬ್ಯಾಕ್. ಅವಾಗ ಒಂದ್ಸಲ ನಂಗೆ ಕಾಲ್ ಮಾಡಿದರು, ಈಗ ಲಂಡನ್ಗೆ ಹೋಗ್ತಾ ಇದ್ದೀನಿ, ಒಂದು JNMCಯಿಂದ ಒಂದು ಸರ್ಟಿಫಿಕೇಟ್ ಬೇಕು, ಬೋನಾಫೈಡ್ ಸರ್ಟಿಫಿಕೇಟ್ ಅಂತ. ಸೊ ಅವಾಗ ನಾನು ಅವರಿಗೆ ಇಲ್ಲಿ ಬಂದು ತೊಗೊಳಕ್ಕೆ ಗೈಡ್ ಮಾಡಿದ್ದೆ. ಸೊ ಆಮೇಲೆ 4 ಇಯರ್ಸಿಂದ ಅವರು ಅಲ್ಲೇ ರಾಯಲ್ ಡರ್ಬಿ ಹಾಸ್ಪಿಟಲ್ ಲಂಡನಲ್ಲಿದ್ದರು. ಸೊ 4 ಇಯರ್ಸಿಂದ ಅವರೊಬ್ಬರೇ ಇದರಲ್ಲಿ. ಅವ್ರ ವೈಫು ಮಕ್ಕಳೆಲ್ಲ ಇಲ್ಲಿದ್ದರು, ಉದಯಪುರಲ್ಲಿದ್ದರು. ಅವ್ರ ವೈಫು ಪ್ಯಾಥಾಲಜಿಸ್ಟ್ ಆಗಿದ್ದಾರೆ. ಸೊ ಅವರು ಈಗ ಲಾಸ್ಟ್ ಮಂತ್ ರಿಸೈನ್ ಮಾಡಿದರು ಅವ್ರ ವೈಫ್. ಆಮೇಲೆ ಅವ್ರ ಮಕ್ಕಳು ಎಲ್ಲ ಸೇರಿ ಅಲ್ಲೇ ಸೆಟ್ಲ್ ಆಗೋಣ ಅಂತ ಹೋಗ್ತಾಯಿದ್ರು. ಆಮೇಲೆ ಅವ್ರ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡ್ಸೋಣ ಮತ್ತು ಅಲ್ಲಿ ಒಳ್ಳೆ ಜಾಬ್ ಸಿಗುತ್ತೆ ಅಂತ ಅಲ್ಲಿ ಹೋಗ್ತಾಯಿದ್ರು. ಬಟ್ ನೋಡಿದರೆ ಈ ಥರ ಆಗಿದೆ. ಸೊ ಹೌದು, ನಾವೆಲ್ಲ ಫುಲ್ ನಮ್ಮ ಬ್ಯಾಚ್ ಎಲ್ಲ ಈಗ ಇನ್ನೂ ಶಾಕಲ್ಲಿದ್ದೀವಿ. ನಮಗಿನ್ನೂ ಬಿಲೀವ್ ಆಗ್ತಾಯಿಲ್ಲ ಹಂಗಾಗಿದೆ ಅಂತ.